ನೀಟ್ ತಲೆದಂಡಕ್ಕೆ ಕಾಂಗ್ರೆಸ್ನವರು ಪಟ್ಟು ಹಿಡಿದಿರೋದು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದೀಗ ಕಾಂಗ್ರೆಸ್ನವರು ಕೈ ಜೋಡಿಸಿರೋದ್ರಿಂದ ಈ ಒಂದು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂಗಾಗಿದೆ. ಮೊದಲಿಗೆ ಕಾಕ್ರೋಚ್ ಪಾರ್ಟಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು. ಆದರೆ ಈ ಪ್ರಮಾಣದಲ್ಲಿ ಇಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತ ಆಗೋದಕ್ಕೆ ಕಾರಣ ಲಾಠಿ ಚಾರ್ಜ್ ಆಯ್ತಲ್ಲ, ಅದೇನೆ. ಸೊ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಹೈಡ್ರಾಮಾಗಳ ನಡೆದು ಹೋದ್ವು. ಏನೇನಾಯ್ತು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಆಕ್ರೋಶ, ಪ್ರಧಾನಿ ಮನೆ ಮುಂದೆ ಧರಣಿಯನ್ನ ಕೂರಲಾಯಿತು. ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಸಂಸತ್ ಚಲೋ ನಡೆಸಿದಂತ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಧಾನಿ ನಿವಾಸದ ಬಳಿ ಮಂಗಳವಾರ ಧರಣಿ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ನ ನಾಯಕರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ಏರ್ಪಡಿತು. ಘಟನೆಯ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಮತ್ತು ಪ್ರಧಾನಿ ರಾಜೀನಾಮೆ ನೀಡಬೇಕು ಅಂತ ರಾಹುಲ್ ಒತ್ತಾಯಿಸಿದ್ರು. ಪ್ರತಿಭಟನೆಯ ಸ್ಥಳದಿಂದ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಹಾಗೂ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರನ್ನ ಪೊಲೀಸರು ಬಲವಂತವಾಗಿ ಕರೆದೊಯ್ದರು. ಇನ್ನು ಕಾಂಗ್ರೆಸ್ನ ನಾಯಕರು ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ ಎಂಬ ಸುಳಿವು ಸಿಕ್ಕ ಬೆನ್ನಲ್ಲೇ ಪೊಲೀಸರು ಪ್ರತಿಭಟನೆಯ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನೆ ನಿರತರಂತ ವಶಕ್ಕೆ ಪಡೆಯುವುದಕ್ಕೆ ಮುಂದಾದ್ರು. ಆಗ ರಾಹುಲ್ ನೆಲದಲ್ಲಿ ಮಲಗಿ ಪ್ರತಿಭಟನೆಯನ್ನ ಮಾಡಿದ್ರು. ಇದು ಸಿಕ್ಕಾಪಟ್ಟೆ ಹೈಡ್ರಾಮಕ್ಕೂ ಕೂಡ ಕಾರಣ ಆಯಿತು. ರಾಹುಲ್ ಅವರನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆಯಿತು. ಈ ವೇಳೆ ವಿಪಕ್ಷ ನಾಯಕ ಗಾಯಗೊಂಡ್ರು. ಅವರ ಕಣ್ಣಿನ ಕೆಳಗೆ ಗಾಯವಾಗಿದೆ ಅಂತ ಆಪ್ತರು ಹೇಳ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಈ ಒಂದು ಪ್ರತಿಭಟನೆ ಹೋರಾಟ ಇತ್ತು. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಲಾಯಿತು ಅನ್ನೋದನ್ನ. ಇನ್ನು ಇದೇ ಸಂದರ್ಭದಲ್ಲಿ ನೀಟ್ ತಲೆದಂಡಕ್ಕೆ ಕಾಂಗ್ರೆಸ್ನವರು ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಬಸ್ ಚಲಿಸೋಕೆ ಪ್ರಾರಂಭಿಸಿದ ನಂತರವೂ ಪ್ರಿಯಾಂಕಾ ಗಾಂಧಿ ಅವರ ಬಾಗಿಲಿನ ಮೇಲೆ ನೇತಾಡ್ತಾ ಇದ್ದಂಥ ದೃಶ್ಯ ಕಂಡು ಬಂತು. ಸಂಸದರಾದಂಥ ಚರಣ್ ಸಿಂಗ್ ಚನ್ನಿ, ಕೆ ಸುರೇಶ್, ಆಮೇಲೆ ಸುಖ್ಚಿಂದರ್ ರಾಂಧವ ಸೇರಿದಂತೆ ಹಲವರನ್ನ ಪೊಲೀಸರು ಬಲವಂತವಾಗಿ ಕರೆದೊಯ್ದರು. ಕೆಲವು ಸಮಯದ ಬಳಿಕ ಖರ್ಗೆ ಕೂಡ ಸ್ಥಳದಿಂದ ನಿರ್ಗಮಿಸಿದ್ರು. ಇದು ಗೂಂಡಾಗಿರಿ ಅಂತ ಚನ್ನಿ ಆರೋಪಿಸಿದ್ರು. ಸಂಸದರ ಸ್ಥಿತಿಯೇ ಹೀಗಿದ್ರೆ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂತ ಊಹಿಸಿ ಅಂತ ರಾಂಧವ ಹೇಳಿದ್ರು. ನಮ್ಮನ್ನ ಕ್ರೂರವಾಗಿ ಬಂಧಿಸಿದ್ದಾರೆ ಅಂತ ಸುರೇಶ್ ಆರೋಪಿಸಿದ್ದಾರೆ. ಜನರ ಸ್ವಾತಂತ್ರ್ಯದ ಮೇಲೆ ಕೇಂದ್ರ ಸರ್ಕಾರ ನಿರ್ಬಂಧಗಳನ್ನು ಹೇರಿದೆ ಅಂತ ಆರೋಪಿಸಿ ಸಂಸದರು ಮತ್ತು ಕಾಂಗ್ರೆಸ್ನ ನಾಯಕರು ಸಾಂಕೇತಿಕವಾಗಿ ತಮ್ಮ ಕೈಗಳನ್ನು ಕಟ್ಟಾಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪೊಲೀಸರು ಕಾಂಗ್ರೆಸ್ ನಾಯಕರೊಂದಿಗೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ನ ಮುಖಂಡರು ಪ್ರತಿಭಟಿಸಿದ್ರು. ರಾಹುಲ್ ಹಾಗೂ ಖರ್ಗೆ ನೇತೃತ್ವದಲ್ಲಿ ಮಧ್ಯಾಹ್ನ 3ರವರೆಗೆ ಧರಣಿ ಆರಂಭ ಆಯಿತು. 20 ನಿಮಿಷ ಕಳೆದ ಬಳಿಕ ಪ್ರಧಾನಿ ಸಚಿವಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಪ್ರತಿಭಟನೆಯ ಸ್ಥಳಕ್ಕೆ ಬಂದು ರಾಹುಲ್ ಜೊತೆಗೆ ಸಮಾಲೋಚಿಸಿದ್ರು ಹಾಗೂ ಧರಣಿ ಕೈಬಿಡುವಂತೆ ಮನವಿ ಮಾಡಿದ್ರು. ನೀಟ್ ವಿಷಯದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆಯಬೇಕು, ಪರೀಕ್ಷಾ ವೈಫಲ್ಯದ ಹೊಣೆ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ರಾಹುಲ್ ಇದೇ ಸಂದರ್ಭದಲ್ಲಿ ಪಟ್ಟು ಹಿಡಿದು ಕೂತ್ರು. ಇನ್ನು ಇದೇ ವೇಳೆಯಲ್ಲಿ ಪ್ರಶ್ನಾಪತ್ರಿಕೆ ಸೋರಿಕೆ ಘೋರ ಪಾಪ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲೇ ಕೊಡಬೇಕಾಗಿತ್ತು, ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡು ಕೊಟ್ಟಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಘೋರ ಪಾಪ ಅಂತ ಕರೆದಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೃತ್ಯದಲ್ಲಿ ಭಾಗಿಯಾದವರನ್ನ ಬಂಧಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಮಂಗಳವಾರ ತಿಳಿಸಿದ್ದಾರೆ. ನೀಟ್ ಅಕ್ರಮಗಳ ಕುರಿತು ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿರುವಂತ ಅವರು ಯುವ ಜನರ ಭವಿಷ್ಯದ ಜೊತೆಗೆ ಯಾರು ಚೆಲ್ಲಾಟ ಆಡದಂತೆ ನೋಡಿಕೊಳ್ಳುವಂತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಭವಿಷ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದಕ್ಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರು. ಇದು ಪಕ್ಷ ರಾಜಕೀಯದ ವಿಷಯವಲ್ಲ, ಬದಲಿಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದಂತ ವಿಷಯ ಅಂತ ಪ್ರತಿಪಾದಿಸಿದ ಅವರು ದೇಶದ ಹಿತದೃಷ್ಟಿಯಿಂದ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸೋಕೆ ಪಕ್ಷಾತೀತವಾಗಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರದ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಲೂ ಕೂಡ ಕರೆಯನ್ನ ನೀಡಿದ್ರು. ಇನ್ನು ಸರ್ಕಾರ ಸಮಯ ವ್ಯರ್ಥ ಮಾಡಿತು ಅನ್ನೋದನ್ನ ಅಭಿಜಿತ್ ದೀಪ್ಗೆ ಹೇಳ್ತಾ ಇರೋದು. ಪೊಲೀಸರನ್ನ ಬಳಸಿಕೊಂಡು ಪ್ರತಿಭಟನಾಕಾರರನ್ನ ಹತ್ತಿಕ್ಕುತ್ತಲೇ ಕಾಕ್ರೋಚ್ ಜನತಾ ಪಾರ್ಟಿ ನಿಯೋಗದ ಜೊತೆ ಮಾತುಕತೆಗೆ ಮುಂದಾದ ಕೇಂದ್ರ ಸರ್ಕಾರದ ನಡೆಯನ್ನ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮಂಗಳವಾರ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿದಂತ ದೀಪ್ಗೆ ಅವರು ಸರ್ಕಾರ ನಮ್ಮ ಸಮಯವನ್ನ ವ್ಯರ್ಥ ಮಾಡಿತು, ನಮ್ಮ ನಿಯೋಗವನ್ನ ಆಹ್ವಾನಿಸಿ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಅಶುತೋಷ್ ರಂಕ ಮತ್ತು ಸೌರವ್ ದಾಸ್ ಅವರನ್ನ ಜೆಪಿ ನಡ್ಡಾ ನಿವಾಸದಲ್ಲಿ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು ಅಂತ ಆರೋಪಿಸಿದ್ದಾರೆ. ಯಾವುದೇ ಗೊಂದಲ ಅಥವಾ ಗದ್ದಲ ಉಂಟಾದ್ರೆ ಯಾರು ಸಹಾಯಕ್ಕೆ ಸಿಗಬಾರದು ಅಂತ ಇಡೀ ತಂಡವನ್ನ ಚದುರಿಸುವುದು ಸರ್ಕಾರದ ಯೋಜನೆ ಆಗಿತ್ತು. ಹೀಗಾಗಿ ನಿಯೋಗವನ್ನ 5 ತಾಸು ಕೂರಿಸಿಕೊಂಡ್ರು. ಒಂದ್ ಕಡೆ ಮಾತುಕತೆ ಕರೆದು ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನ ನಡೆಸಿ ಇದೊಂದು ಪಕ್ಕಾ ಪ್ಲಾನ್ ಆಗಿ ಮಾಡಿದ್ದು ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. Democracy in India is happening right now. Democracy in India is happening right now. Democracy.